ಓಂ ಶಾಂತಿ. ಈ ಮುರಳಿ ತಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ತಮಗೆ ನೋಟಿಫಿಕೇಷನ್ ಸಿಗ್ತಾ ಇರುವುದು ಮುರಳಿಯ ಮುಖ್ಯ ಜ್ಞಾನ ರತ್ನಗಳು ಹಾಗೂ ಮುರಳಿಯ ಮುಖ್ಯ ಸಾರಾಂಶ. ವಾಣಿ ಡೇಟು 2/12/2025. ಇಂದು ಬಾಬಾ ಹೇಳುವ ಮಧುರ ಮಾತು. ಮಧುರ ಮಕ್ಕಳೇ, ನೀವು ಬಹುಕಾಲದ ಭಕ್ತಿಯಲ್ಲಿ ಮಾಡಿದ ಪ್ರತಿಜ್ಞೆ ಈಗ ನನಗೆ ನೆನಪಾಗಿ ಬಂದಿದೆ. ನಾನು ಬಂದಾಗ ನನ್ನಿಗಾಗಿ ಬಲಿಹಾರಿ ಆಗುವುದಾಗಿ ಹೇಳಿದ್ರಿ. ಇದು ಈಗ ಜ್ಞಾನ ರೂಪದಲ್ಲಿ ನನಗೆ ನಿಮ್ಮನ್ನು ಮತ್ತೆ ಜಾಗೃತಗೊಳಿಸುವ ಸಮಯ. ಇಂದಿನ ಪ್ರಶ್ನೆ: ಯಾವ ವಿಶೇಷತೆಯ ಕಾರಣ ದೇವತೆಗಳು ಮಾತ್ರವೇ ಪೂಜ್ಯರು? ಉತ್ತರ: ದೇವತೆಗಳ ಅತ್ಯಂತ ವಿಶೇಷತೆ, ಅವರು ಯಾರನ್ನೂ ನೆನಪು ಮಾಡುವುದಿಲ್ಲ. ತಂದೆಯನ್ನೂ ಅಲ್ಲ, ದೇವತೆಗಳ ಚಿತ್ರಗಳನ್ನೂ ಅಲ್ಲ. ಅವರು ಸಂಪೂರ್ಣ ಪುಣ್ಯಾತ್ಮರು, ಸಂಪೂರ್ಣ ಸುಖದಲ್ಲಿ ಇರುವವರು. ಆದ್ದರಿಂದಲೇ ಅವರು ಸ್ವಯಂ ಪೂಜ್ಯರು. ಇಂದಿನ ಶೀರ್ಷಿಕೆ: ಒಬ್ಬನ ನಿಜ ನೆನಪಿನಿಂದ ಪೂಜ್ಯ ಸ್ಥಾನ. ಮುರಳಿಯ ಮುಖ್ಯ ಜ್ಞಾನ ರತ್ನಗಳು. ಆತ್ಮ ಮತ್ತು ಪರಮಾತ್ಮ ರೂಪದಲ್ಲಿ ಬಿಂದು, ಅರ್ಥದಲ್ಲಿ ಅನಂತ ಶಕ್ತಿ. ತಂದೆಯು ಒಂದೇ ಬಾರಿ ಕಲ್ಪದ ಸಂಗಮಯುಗದಲ್ಲಷ್ಟೇ ಬರುತ್ತಾರೆ. ಭಕ್ತಿ ಸಂಪೂರ್ಣವಾದಾಗ ಜ್ಞಾನ ಪ್ರಾರಂಭವಾಗುತ್ತದೆ. ತನ್ನನ್ನು ಆತ್ಮನೆಂದು ತಿಳಿದು ಒಬ್ಬ ತಂದೆಯನ್ನು ಮಾತ್ರ ನೆನಪು ಮಾಡು. ಇದು ಮುಖ್ಯ ಪುರುಷಾರ್ಥ. ಯಥಾರ್ಥ ಯೋಗವು ಬುದ್ಧಿಯಿಂದ ಒಬ್ಬ ತಂದೆಯ ನೆನಪು. ಅನೇಕರು ಕೇಳಿ ತಿಳಿದರೂ ಧಾರಣೆ ಆಗದೆ ಮರೆತು ಬಿಡುತ್ತಾರೆ. ಇದೇ ಮಾಯೆಯ ಆಟ. ನೀವು ಪ್ರಜಾಪಿತ ಬ್ರಹ್ಮನ ಮುಖವಂಶಾವಳಿ ಬ್ರಾಹ್ಮಣರು. ವಿಶೇಷ ಪಾತ್ರವಿದೆ. ಬ್ರಾಹ್ಮಣ, ದೇವತೆ, ಕ್ಷತ್ರಿಯ ಈ ವರ್ಣಗಳು ಭಾರತಕ್ಕೆ ಮಾತ್ರ. ಬ್ರಹ್ಮ, ಸರಸ್ವತಿ, ಲಕ್ಷ್ಮೀನಾರಾಯಣ ವಿಷ್ಣು ರೂಪದ 2 ಭಾಗಗಳು. ತಂದೆಯು ಬ್ರಹ್ಮನಲ್ಲಿ ಪ್ರವೇಶಿಸಿ ಬ್ರಾಹ್ಮಣರ ಸೃಷ್ಟಿ ಮಾಡುತ್ತಾರೆ. ಪವಿತ್ರರಾಗುವುದು ಜನ್ಮದಿಂದಲ್ಲ, ಶಿಕ್ಷಣದಿಂದ. ಸನ್ಯಾಸಿಗಳು ಪವಿತ್ರರಾದರೂ ಪೂಜ್ಯರಲ್ಲ, ಏಕೆಂದರೆ ಅವರು ಯಾವುದನ್ನು ನೆನಪು ಮಾಡುತ್ತಾರೆ. ಯಾರು ಯಾರನ್ನೂ ನೆನಪು ಮಾಡದೇ ಇರುವವರೆಂಬುವರು ಮಾತ್ರ ಪೂಜ್ಯರು. ಸತ್ಯುಗದಲ್ಲಿ ಯಾರಿಗೂ ನೆನಪಿನ ಅವಶ್ಯಕತೆ ಇಲ್ಲ. ಸುಖವೇ ಸುಖ. ಆತ್ಮದ ಸಾಕ್ಷಾತ್ಕಾರ ಕಣ್ಣಿಗೆ ಕಾಣುವುದಲ್ಲ, ಜ್ಞಾನದಿಂದ ಅನುಭವ. ಪರಮಾತ್ಮನ ಸಾಕ್ಷಾತ್ಕಾರ ಪ್ರಕಾಶ, ತೇಜಸ್ಸು, ತೃಪ್ತಿ. ಆತ್ಮಗಳು ಬಿಂದುಗಳಾಗಿರುವುದರಿಂದ ದರ್ಶನ ಸಾಧ್ಯವಿಲ್ಲ. ನಿಮ್ಮಲ್ಲಿ 84 ಜನ್ಮಗಳ ಪಾತ್ರ ತಿರುಗಿ ಬರುತ್ತಿದೆ. ನಿಗದಿತ ಆಟ. ಶ್ರೀಮತ ದೈವಿ ಗುಣಗಳನ್ನು ಧಾರಣೆ ಮಾಡಿದಾಗ ನೀವು ದೇವತೆಗಳಾಗುತ್ತೀರಿ. ಸತ್ಯುಗದಲ್ಲಿ ಡಬಲ್ ಕಿರೀಟ, ಡಬಲ್ ಪೂಜ್ಯ. ಆದರೆ ಯಾರಿಗೂ ಪೂಜ್ಯ ಮಾಡುವುದಿಲ್ಲ. ಗೌರವ ಮತ್ತು ಪೂಜೆ ಬೇರೆ. ಸತ್ಯುಗದಲ್ಲಿ ಗೌರವ ಮಾತ್ರ. ಜ್ಞಾನ ಮಾರ್ಗದಲ್ಲಿ ಮುಖ್ಯ ನಾವು ಆತ್ಮ, ಅವರೇ ತಂದೆ. ಮುರಳಿಯ ಮುಖ್ಯ ಸಾರಾಂಶ. ಇಂದು ಬಾಬಾ ನಮಗೆ ನೆನಪಿಸುವ ಮಾತು. ಕಲ್ಪಗಳ ಕಾಲ ಭಕ್ತಿಯಲ್ಲಿ ನಾವು ಹೇಳುತ್ತಿದ್ದೆವು, ಬಾಬಾ ನೀವು ಬಂದಾಗ ನಾವು ನಿಮಗೆ ಬಲಿಹಾರಿ ಆಗುತ್ತೇವೆ. ಆಗ ಈಗ ಬಾಬಾ ಬಂದಿದ್ದಾರೆ. ಎಲ್ಲ ಚಿತ್ರಗಳು, ದೇವತೆಗಳು, ಮೂರ್ತಿಗಳು ಎಲ್ಲವೂ ಭಕ್ತಿಯ ನೆನಪುಗಳು. ಸತ್ಯುಗದಲ್ಲಿ ದೇವತೆಗಳು ಯಾರನ್ನು ನೆನಪು ಮಾಡುವ ಅವಶ್ಯಕತೆ ಇಲ್ಲ. ಅವರು ಸಂಪೂರ್ಣ ಸುಖದಲ್ಲಿರುವವರು, ಪವಿತ್ರರಾಗಿರುವರು. ಆದ್ದರಿಂದಲೇ ಪೂಜ್ಯರು. ಇಲ್ಲಿ ಬಾಬಾ ನಮಗೆ ಹೇಳುತ್ತಾರೆ, ತಮ್ಮನ್ನು ಆತ್ಮನೆಂದು ತಿಳಿದು ನನ್ನನ್ನೊಬ್ಬನನ್ನೇ ನೆನಪು ಮಾಡಿದರೆ ನೀವು ಅವರಂತೆ ಪೂಜ್ಯರು, ಪವಿತ್ರರು. ಬ್ರಾಹ್ಮಣರಾದ ನಾವು ಈ ಜ್ಞಾನವನ್ನು ಪಡೆದ ಏಕೈಕ ಜೀವಾತ್ಮಗಳು. ತಂದೆಯು ಬ್ರಹ್ಮನಲ್ಲಿ ಪ್ರವೇಶಿಸಿ ನಮಗೆ ಪುಣ್ಯದ ಮಾರ್ಗವನ್ನು ಕಲಿಸುತ್ತಾರೆ. ಇದೀಗ ಪುರುಷಾರ್ಥ ಏನು? ಒಬ್ಬರ ನೆನಪು, ದೈವಿ ಗುಣ, ಪವಿತ್ರ ಜೀವನ. ಅಂತಹ ನೆನಪು ನಮ್ಮನ್ನು ದೇವತೆ ಸ್ಥಾನಕ್ಕೆ ತೆಗೆದುಕೊಂಡು ಹೋಗುತ್ತದೆ. ಈ ಮುರಳಿ ತಮಗೆ ಇಷ್ಟವಾದಲ್ಲಿ ಹೆಚ್ಚಿನ ಮುರಳಿಗಳನ್ನು ಕೇಳಲು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.